ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರಿಗೆ ತುಂಬ ಕಾಲು ನೋವು, ತುಂಬ ಬೆನ್ನು ನೋವು ನನಗೆ ವಿಪರೀತ ಇದೆ, ತಡೆಯೋಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಅದಕ್ಕೆ ಸೈಂಟಿಫಿಕ್ ರೀಸನ್ಸ್ ನೋಡ್ಕೊಳ್ಳೋಣ. ಹಾಗೆ ಫುಡ್ ಯಾವ ಥರ ತೊಗೋಬೇಕು ಅಂತಲೂ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆ ಈಗ ಡೆಲಿವರಿ ನಾರ್ಮಲಾಗಿ ಸೆಕ್ಷನ್ ಆಗಲಿ ಆಗಿದೆ ಅಂತಂದರೆ ನಿಮ್ಮ ದೇಹದಲ್ಲಿ ಹತ್ತತ್ರ 1 ರಿಂದ 1.5 ಲೀಟ್ರಷ್ಟು ಬ್ಲಡ್ ಹೋಗಿರುತ್ತೆ. ತುಂಬ ನ್ಯೂಟ್ರಿಯೆಂಟ್ಸನ್ನು ಕಳ್ಕೊಂಡಿರ್ತೀರ. ದೇಹದಲ್ಲಿ ತುಂಬ ರಕ್ತದ ಅಂಶ ಹೋಗಿರೋದ್ರಿಂದ ಐರನ್ ಕಂಟೆಂಟ್ ಕಮ್ಮಿ ಆಗಿರುತ್ತೆ. ನಿಮ್ಮಲ್ಲಿರುವಂಥ ಕಂಪ್ಲೀಟ್ ನ್ಯೂಟ್ರಿಯೆಂಟ್ಸ್ ಸ್ವಲ್ಪ ಮಟ್ಟಿಗೆ ಹೋಗಿರೋದ್ರಿಂದ ನಿಮಗೆ ಮೈ ತುಂಬ ನೋವು ಇರುತ್ತೆ. ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನ್ಯೂಟ್ರಿಯೆಂಟ್ಸು ಆ ಟೈಮಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಅದನ್ನು ಮತ್ತೆ ರಿಫಿಲ್ ಮಾಡ್ಕೋಬೇಕು. ಇದನ್ನು ನೀವು ಈ ಥರ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋದು. ಮಗುಗೆ ಹಾಲು ಕೊಡ್ತೀನಿ ಅದಕ್ಕೆ ನಾನು ವೀಕ್ ಆಗಿದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಮಗುಗೆ ಹಾಲು ಕೊಟ್ಟಷ್ಟು ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ನಿಮ್ಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತವೆಲ್ಲ ಆಗಲ್ಲ, ಆರಾಮಾಗಿ ಖುಷಿಯಾಗಿರ್ತೀರ. ಆದರೆ ಇದು ಸುಸ್ತು, ಇಲ್ಲಿ ಈ ಮೂಳೆಗಳು ನೋವೋದು, ಕೈಗಳು ನೋವೋದು, ಈ ಮೊಣಕಾಲುಗಳು ಮೊಣಕೈಗಳು ನೋವೋದು, ಬೆನ್ನು ಕುತ್ಕೊಳ್ಳೋಕ್ಕೆ ಆಗಲ್ಲ. ಸೆಕ್ಷನ್ ಆಗಿದ್ರಂತೂ ಅನಸ್ತೇಷಿಯಾ ಕೊಟ್ಟಿರೋಂಥ ಜಾಗದಲ್ಲಿ ಪೇಯ್ನ್ ಇರುತ್ತೆ. ಸೊ ಅಂಥವರು ನ್ಯೂಟ್ರಿಷನ್ ಆಗಿರೋಂಥ ಫುಡ್ಡನ್ನು ತೊಗೋಬೇಕು. ನ್ಯೂಟ್ರಿಷನ್ ಕೊರತೆಯಿಂದ, ವೈಟಮಿನ್ಸ್ ಡಿಫಿಷಿಯನ್ಸಿಯಿಂದ ಇದೆಲ್ಲ ಆಗುತ್ತೆ. ಬಾಣಂತಿಯರಿಗೆ ಅಂತಲೇ ಸ್ಪೆಷಲ್ ಆಗಿ ಕರಿ ಉದ್ದಿನ ಬೇಳೆನ ನೀವು ತಗೋಬೇಕಾಗುತ್ತೆ. ಇದು ಹೇಳಿ ಮಾಡಿಸಿರುವಂತಹ ಒಂದು ಕಾಳು. ಇದು ಹೇಳಬೇಕು ಅಂದರೆ ಇದು ಹೆಣ್ಮಕ್ಳಿಗೆ ಸ್ಪೆಷಲಾಗಿ ಹೊಸದಾಗಿ ಮೈ ನೆರೆದಿರೋರಿಗೆ ಮತ್ತು ಬಾಣಂತಿಯರಿಗೆ, ಬೆನ್ನು ಕೈಕಾಲು ನೋವುಗಳು, ಮೂಳೆಗಳು ನೋವು ಇರುವಂತಹ ವಯಸ್ಸಾದವ್ರಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದಿದು. ಸೊ ಕರಿ ಉದ್ದಿನ ಬೇಳೆಯನ್ನು ಆಲ್ಮೋಸ್ಟ್ ಒಂದು 3-4 kg ಅಷ್ಟು ಪೌಡ್ರ್ ಮಾಡಿ ಇಡಿಸ್ಕೊಂಬಿಡಿ. ನಿಮ್ಮ ಕೈಯಲ್ಲಿ ಪ್ರಾಸೆಸ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಪೌಡ್ರ್ ಮಾಡಿಸಿ ಇಟ್ಕೊಂಡು ಅದನ್ನ ಒಂದು ಸ್ವಲ್ಪ ಆಗಾಗ ದಿನಕ್ಕೆ 100 ಗ್ರಾಮ್ ಅಷ್ಟು ಉದ್ದಿನಬೇಳೆ ಪೌಡ್ರನ್ನ ತೊಗೊಂಡು ಮುದ್ದೆ ರೂಪದಲ್ಲಿ, ಗಂಜಿ ರೂಪದಲ್ಲಿ, ಇಲ್ಲಾಂದರೆ ರೊಟ್ಟಿ ರೂಪದಲ್ಲಿ ಮಾಡ್ಕೊಂಡು ತಗೊಳ್ಳಿ. 100 ಗ್ರಾಮನ್ನು ಇಷ್ಟು ಹಿಟ್ಟು, ಒಂದು ಬಟ್ಲಿ ಹಿಟ್ಟು, ಚಿಕ್ಕ ಬಟ್ಲಿ ಹಿಟ್ಟಷ್ಟು ತೊಗೊಂಡು ಅದಕ್ಕೆ ಮುದ್ದೆ ಥರ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ನೀವು ತುಪ್ಪದ ಜೊತೆಗೆ ತಿನ್ನಿ. ಸೊ ಇದರಿಂದ ಮೂಳೆಗಳು ಬಲಗೊಳ್ತವೆ. ಇಲ್ಲ ಅಂತಂದರೆ 1 kg ಅಷ್ಟು ನೀವು ಉದ್ದಿನಬೇಳೆ ತೊಗೊಂಡ್ರೆ 1/4 kg ಅಷ್ಟು ಹಸೆ ಅಕ್ಕಿ ತೊಗೊಂಡು ಹುರಿದ್ಬಿಟ್ಟು ಚೆನ್ನಾಗಿ ಘಮ ಬರೋವರೆಗೂ ಹುರಿದು 2-3 ಏಲಕ್ಕಿ ಹಾಕಿ ರುಬ್ಬಿ ಮನೇಲಿ ಇಟ್ಕೊಳ್ಳಿ. ತರಿಯಾಗಿ ರುಬ್ಕೋಬೋದೇನು ತೊಂದರೆ ಇಲ್ಲ. ಒಂದು ಸಾಯಂಕಾಲ ಅಷ್ಟೊತ್ತಿಗೆ ಇಲ್ಲ ಮಾರ್ನಿಂಗ್ ಕಾಫಿ ಟೀ ಅದ್ರ ಬದಲಾಗಿ ಇದನ್ನು ತೊಗೊಂಡ್ಬಿಡಿ. ಆರಾಮಾಗಿ ಒಂದು 3 ರಿಂದ 4 ಸ್ಪೂನಷ್ಟು ಪೌಡ್ರ್ ತೊಗೊಂಡು ನೀರಲ್ಲಿ ಕಲಸಿ ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ಗಂಜಿ ಮಾಡಿಕೊಂಡು ಒಂಚೂರು ಹಾಲು ಮಿಕ್ಸ್ ಮಾಡ್ಕೊಂಡು ನಾಟಿ ಸಕ್ಕರೆ ಹಾಕ್ಕೊಂಡು ಕುಡ್ಕೊಳ್ಳಿ. ಇದರಿಂದ ಒಂದೊಳ್ಳೆ ಕ್ಯಾಲ್ಶಿಯಂ ವೃದ್ಧಿ ಆಗುತ್ತೆ. ಐರನ್ ಕಂಟೆಂಟ್ ಸಖತ್ತಾಗಿ ಸಿಗುತ್ತೆ. ನಿಮಗೆ ನೋವುಗಳು 3 ದಿವಸ 4 ದಿವಸ ನೀವು ಕುಡಿತಿದ್ದಾಗಲೇ ನೋವು ಕಂಪ್ಲೀಟಾಗಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಈಗ ನೀವು ಇವತ್ತು ಸೋಮವಾರ ತೊಗೊಂಡಿದ್ದೀರಾ, ಮಂಗಳವಾರನೂ ತೊಗೊಂಡಿದ್ದೀರಾ, ಬುಧವಾರನೂ ತೊಗೊಂಡಿದ್ದೀರಾ ಅಂದರೆ ಗುರುವಾರ ನಿಮಗೆ ಕಂಪ್ಲೀಟಾಗಿ ಗುರುವಾರದ ಆ ದಿನದಲ್ಲಿ ನಿಮಗೆ ನಿಮಗೆ ಆ ನೋವು ಕಡಿಮೆ ಆಗೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನನಗೆ ನೋವು ಕಡಿಮೆ ಆಗ್ತಾ ಇದೆ, ನನಗೆ ನೋವು ಕಡಿಮೆ ಆಗಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. 3 ದಿವಸಕ್ಕೆ ಒಳ್ಳೆ ರೀತಿಯಾಗಿ ನಿಮಗೆ ರಿಸಲ್ಟ್ ಇದು ಕೊಡುತ್ತೆ. ಊಟದಲ್ಲಿ ಆದಷ್ಟು ಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಸೊಪ್ಪು, ದಿನ ಒಂದೊಂದು ಸೊಪ್ಪು, ದಿನ ಉದ್ದಿನಬೇಳೆ ಗಂಜಿ ಇಲ್ಲ ಉದ್ದಿನಬೇಳೆ ಮುದ್ದೆ ತಗೊಳ್ತಾ ಬನ್ನಿ. ಖಂಡಿತವಾಗ್ಲೂ ನಿಮಗೆ ಶಕ್ತಿ ಚೆನ್ನಾಗಿ ಸಿಗುತ್ತೆ, ಹಾಲು ಚೆನ್ನಾಗಾಗುತ್ತೆ, ನೋವುಗಳು ಕ್ರಮೇಣ ಕಮ್ಮಿ ಆಗುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬೈ.